ಎಸ್ಟಿ ಸಮುದಾಯದ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಮೋಸ ಮಾಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಅಖಿಲ ಕರ್ನಾಟಕ ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಭಾ ಒತ್ತಾಯಿಸಿದೆ. ಆಗಸ್ಟ್ 30 ಮಧ್ಯಾಹ್ನ 12 ಗಂಟೆ ಬಾಗಲಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಮಹಾಸಭಾದ ಮಾಜಿ ಅಧ್ಯಕ್ಷ ರಾಜು ನಾಯ್ಕರ್ ಹಾಗೂ ಹಾಲಿ ಅಧ್ಯಕ್ಷ ದ್ಯಾಮಣ್ಣ ಗಾಳಿ ಅವರು ಎಸ್ಟಿ ಸಮುದಾಯದ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆಯುವವರ ವಿರುದ್ಧ ಹಾಗೂ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಪರಿಶಿಷ್ಟ ಪಂಗಡದ ಮೀಸಲಾತಿಯ ಹಕ್ಕನ್ನು ಬೇರೆ ಸಮುದಾಯದವರು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ವಂಚಿಸ್ತಾ ಇದ್ದಾರೆ. ಅರ್ಹರಿಗೆ ಮೀಸಲಾತಿ ಸಿಗುತ್ತಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡೆದವರಿದ್ದಾರೆ. MBBS ಸೀಟು ಪಡೆದುಕೊಂಡವರಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಂಡವರಿದ್ದಾರೆ. ಹೀಗಾಗಿ ಎಸ್ಟಿ ಸಮುದಾಯದ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ವಂಚನೆ ಮಾಡಿದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಒಂದು ವೇಳೆ ಕಠಿಣ ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೂಡಲೇ ಈ ಕುರಿತು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ನಮಸ್ಕಾರ. ನಾನು ಎಸ್ಟಿ ಸಮಾಜದಲ್ಲಿ ವಾಲ್ಮೀಕಿ ಸಮಾಜದ ಹಿಂದಿನ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಅನುಭವ ನನಗಿದೆ. ಬಾಗಲಕೋಟೆಯಲ್ಲಿ ಇವತ್ತಿನ ದಿವಸ ಏನು ಕೊಟ್ಟಿ ಜಾತಿ ಪ್ರಮಾಣ ಪತ್ರದ ಹಾವಳಿ ನಡೆದಿದೆ. ಸಾಕಷ್ಟು ಪ್ರಮಾಣದಲ್ಲಿ ರಾಜಕಾರಣಿಗಳ ಕೈವಾಡ ಇರ್ಬೋದು ಅಥವಾ ಅಧಿಕಾರಿಗಳ ಕೈವಾಡ ಇರ್ಬೋದು, ಬೇರೆ ಬೇರೆ ಕಮ್ಯುನಿಟಿಯವರಿಗೆ, ಬೇರೆ ಬೇರೆ ಒಂದು ಸಮುದಾಯದವರಿಗೆ ಎಸ್ಟಿ ಸರ್ಟಿಫಿಕೇಟನ್ನು ಕೊಟ್ಟು ಅವರಿಗೆ ಮೇಲ್ದರ್ಜೆಗೆ ಹುದ್ದೆಗೆ ಏರಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ವಿರೋಧ ಅದ. ಉದಾಹರಣೆ ಹೇಳ್ಬೇಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ಸಾಕಷ್ಟು ಬಾರಿ ಹೇಳಿದೀವಿ. ಪೊಲೀಸ್ ಹುದ್ದೆಯಲ್ಲಿರುವಂಥವ್ರು ಅವರು ಈಗಾಗಲೇ ಎಸ್ಟಿ ಸಮಾಜದವರಲ್ಲ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಲ್ಲ, ಬೇರೆ ಹಿಂದುಳಿದ ವರ್ಗದ ಕಮ್ಯುನಿಟಿಯವರು ಇವತ್ತು ಪರಿಶಿಷ್ಟ ಪಂಗಡದ ಸರ್ಟಿಫಿಕೇಟ್ ಅಂತ ಒಂದು ದರ್ಜೆಗೆ ಹೋಗಿದ್ದಾರೆ. ಅದಕ್ಕೆ ನಮ್ದು ಖಂಡನೆ ಐತಿ. ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಸಾಕಷ್ಟು ಬಾರಿ ಹೇಳಿದ್ವಿ. ಜಿಲ್ಲಾಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ, ಜಿಲ್ಲಾ ವರಿಷ್ಠಾಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ದಯಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಸರ್ಕಾರದ ಹುಚ್ಚಾಟದಿಂದ, ಅಧಿಕಾರಿಗಳ ಹುಚ್ಚಾಟದಿಂದ ನಾವು ಬೇರೆ ಬೇರೆ ಕೋಮಿನವರು ಬಡದಾಡುವಂತ ಕೆಲಸ ಆಗಬಾರ್ದು. ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇವೆ. ನಾವು ವಾಲ್ಮೀಕಿ ಜನಾಂಗದವರು, ನಾವು ಎಸ್ಟಿ ಜನಾಂಗದವರು, ನಮ್ಮ ಕುಲ ಕಸಬನ್ನ ಬಿಟ್ಟಿದ್ದೀವಿ. ನಾವು ಈಗ ನಮ್ಮಲ್ಲಿರುವಂತ ಎಲ್ಲಾ ಸಾಮಾನುಗಳು ಜಂಗ್ ಹಿಡ್ದವು. ನೀವೇನಾದ್ರೂ ಸರಿಪಡಿಸ್ಕೊಳ್ತಿದ್ರೆ ಆ ಸಾಮಾನುಗಳನ್ನ ಹೊರಗೆ ತೆಗಿಬೇಕಾಗುವಂತ ಮಾತನ್ನ ಎಚ್ಚರಿಕೆ ಗಂಟೆಯನ್ನು ಸರ್ಕಾರಕ್ಕೆ ನಾವು ಇವತ್ತಿನ ದಿವಸ ಕೊಡ್ತಾ ಇದ್ದೀನಿ. ನಮಸ್ಕಾರ. ಇದೇ ನಮ್ಮ ಜಿಲ್ಲೆಯಲ್ಲಿರುವಂತ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಈಗಿರುವಂತಹ ಸಹೋದರಿ ಅವರು ಪರಿಶಿಷ್ಟ ಪಂಗಡದವರಲ್ಲ. ಸಾಕಷ್ಟು ದಾಖಲಾತಿಗಳು ನಮ್ಮ ಹತ್ರ ಇದಾವೆ. ಅದಕ್ಕೆ ದಯಮಾಡಿ ಅದ್ರ ಬಗ್ಗೆನೂ ಕೂಡ ಜಿಲ್ಲಾಡಳಿತ ಗಮನ ಕೊಡಬೇಕು. ಅದ್ರ ಜೊತೆಗೆ ಈಗಾಗಲೇ MBBS ಸೀಟಲ್ಲಿ ಕೂಡ ಒಂದು ಹುಡುಗಿ ಎಸ್ಟಿ ಅಂತ ಕೊಟ್ಟಿ ಸರ್ಟಿಫಿಕೇಟ್ ಹೊಂದಿದ್ದಕ್ಕೆ ಸೆಲೆಕ್ಟ್ ಆಗಿದ. MBBS ನಮ್ಮ ಸಮಾಜದ ಒಂದು ಹುಡುಗಿ MBBS ಹೋಗಬೇಕಾಗಿತ್ತು. ಅದ್ರ ಬದಲಾಗಿ ಬೇರೆ ಕೋಮಿನ ಒಂದು ಹುಡುಗಿ ಕೂಡ MBBS ಹೋಗಿದ್ದಾಳೆ. ಕೋಆಪರೇಟಿವ್ ಜಮಖಂಡಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕೂಡ ಎಸ್ಟಿ ಸರ್ಟಿಫಿಕೇಟ್ ಅನ್ನು ಹಚ್ಚಿ ಈಗಾಗಲೇ ಅವರು ಕೂಡ ಬೇರೆ ಕೋಮಿನವರು ಸದಸ್ಯರಾಗಿದ್ದಾರೆ. ಇಂಥ ಹಲವಾರು ಸಾಕಷ್ಟು ಇಲ್ಲಿ DSP ಆಗಿ ಹೋಗಿದ್ದಾರೆ, PSI ಆಗಿ ಹೋಗಿದ್ದಾರೆ. ಬಾಗಲಕೋಟೆಯಲ್ಲಿ PSI, DYSP ಎಲ್ಲ ಹುದ್ದೆಗಳನ್ನ ಅನುಭವಿಸ್ತವರು ನಮ್ಮ ಕೋಮಿನವರಲ್ಲ, ಬೇರೆ ಕೋಮಿನವರು. ಅವರಿಗೆ ಪರಿಶಿಷ್ಟ ಪಂಗಡದ ಅಧಿಕಾರಿಗಳ ಒಂದು ತಪ್ಪಿನಿಂದ ಅವರಿಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟು ನಮ್ಮ ಮತ್ತು ಬೇರೆ ಸಮಾಜದ ಮಧ್ಯೆ ಜಗಳ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದವರಿಗೆ ಅವರಿಗೆ ವಿನಂತಿ ಮಾಡ್ಕೋತಾ ಇದ್ದಾರೆ, ಸರಿಯಾಗಿ ಇದನ್ನ ತಡೆ ಹಿಡಿಬೇಕಂತ ವಿನಂತಿಸ್ಕೊಳ್ತಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಮೊದಲ ಬಾರಿಗೆ ರೋಬೋಟಿಕ್ ತಂತ್ರಜ್ಞಾನವನ್ನು ಬಳಸಿ ಮೊಣಕಾಲು ಚುಪ್ಪು ಮರುಜೋಡಣೆಯ ಯಶಸ್ವಿ ಶಸ್ತ್ರಚಿಕಿತ್ಸೆ ನೆರವೇರಿಸುವ ಮೂಲಕ ಬಾಗಲಕೋಟೆ ನಗರದ ಗುಳೆದ ಆಸ್ಪತ್ರೆ ಹೊಸ ಸಾಧನೆ ಮಾಡಿದೆ. ಆಗಸ್ಟ್ 30 ಮಧ್ಯಾಹ್ನ 1:30 ಹೌದು, ಬಾಗಲಕೋಟೆ ನಗರದ ಖ್ಯಾತ ವೈದ್ಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಉದಯ್ ಕುಮಾರ್ ಗುಳೇದ್ ಅವರ ನೇತೃತ್ವದ ತಂಡ ಪ್ರಪ್ರಥಮ ಬಾರಿಗೆ ಕ್ಯೂವೇಸ್ ರೋಬೋಟಿಕ್ ತಂತ್ರಜ್ಞಾನವನ್ನು ಬಳಸಿ ಮಹಲಿಂಗಪುರ ಮೂಲದ ಸುಶೀಲಮ್ಮ ಎನ್ನುವ ಮಹಿಳೆಗೆ ಮೊಣಕಾಲು ಚುಪ್ಪು ಮರುಜೋಡಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಶಸ್ತ್ರಚಿಕಿತ್ಸಕ ಡಾಕ್ಟರ್ ಉದಯ್ ಕುಮಾರ್ ಗುಳೇದ್, ಡಾಕ್ಟರ್ ಅಪೂರ್ವ ಗುಳೇದ್, ಡಾಕ್ಟರ್ ಕಾಳಪ್ಪ ಶೆಡ್ಯಾಳ್, ಡಾಕ್ಟರ್ ಅರುಣ್ ಕುಮಾರ್ ಹಳ್ಳಿ ಅವರ ತಂಡ ಈ ತಂತ್ರಜ್ಞಾನದ ಮೂಲಕ ಕೇವಲ 1 ಗಂಟೆಯಲ್ಲಿ ಶಸ್ತ್ರಚಿಕಿತ್ಸೆ ನೆರವೇರಿಸಿ ಯಶಸ್ವಿಯಾಗಿದೆ. 4 ಜನ ವೈದ್ಯರು, 2 ರೋಬೋಟಿಕ್ ಇಂಜಿನಿಯರ್ಸ್ ಸೇರಿ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿದ್ದಾರೆ. ಇನ್ನು ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಬಾಗಲಕೋಟೆ ನಗರದ ಗುಳೇದ್ ಆಸ್ಪತ್ರೆಯ ಮುಖ್ಯ ವೈದ್ಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಉದಯ್ ಕುಮಾರ್ ಗುಳೇದ್ ಅವರು ಈ ಕುರಿತು ಮಾತನಾಡಿದ್ದು, ಈ ತಂತ್ರಜ್ಞಾನದ ಮೂಲಕ ಯಶಸ್ವಿಯಾಗಿ ನಿಖರವಾದ ಶಸ್ತ್ರಚಿಕಿತ್ಸೆ ಮಾಡಬಹುದಾಗಿದೆ. ಜೊತೆಗೆ ರೋಗಿ ಬಹಳ ವೇಗವಾಗಿ ಗುಣಮುಖರಾಗಬಲ್ಲರು ಮತ್ತು ನಂಜು ಹರಡುವ ಪ್ರಮಾಣ ಬಹಳಷ್ಟು ಕಡಿಮೆ ಇರುತ್ತದೆ ಎಂದು ಹೇಳಿದ್ದಾರೆ. ನಮ್ಮ ಭಾಗದ ಜನರಿಗೆ ಅನುಕೂಲ ಕಲ್ಪಿಸಲು ನೂತನ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದಾಗಿ ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ನಾವು ಆಪರೇಷನ್ ಬೇರೆ ರೆಗ್ಯುಲರ್ ಆಪರೇಷನ್ ಮೊದಲು ಕಟ್ ಮಾಡ್ತೀವಿ,
ಆಮೇಲೆ ಚೆಕ್ ಮಾಡ್ತೀವಿ ಒಂದ್ಸತಿ ಟ್ರಯಲ್ ಇಂಪ್ಲಾಂಟ್ ಅಂತ ಟ್ರಯಲ್ ಮೊದಲು ಹಾಕಿ ಕರೆಕ್ಟ್ ಆಂಗಲ್ ಬಂದತ್ತೋ ಇಲ್ಲೋ ಒಂದ್ ವೇಳೆ ಅದ್ರೊಳಗೆ ನಮಗೆ ಇನ್ನ ಸ್ಯಾಟಿಸ್ಫ್ಯಾಕ್ಟರಿ ಬಂದಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಕಟ್ ಇನ್ನೊಂದ್ಸತಿ ಮಾಡಿ ಇದ್ರೊಳಗೆ ಆ ರೀತಿ ಇಲ್ಲ ಕೆಲವೊಂದ್ಸತಿ ಆತರ ನಾರ್ಮಲ್ ರೆಗ್ಯುಲರ್ ಇದ್ರೊಳಗೆ ಅದ್ರೊಳಗಡೆ ಒಂದ್ ಏನಂದ್ರು 45 ಮಿನಿಟ್ಸ್ 1 ಅವರ್ ಟೈಮ್ ವೇಸ್ಟ್ ಆಗ್ತದೆ ಇದ್ರೊಳಗಡೆ ನಾವು ಹಿಂದಿನ ದಿವಸ ಟೈಮ್ ವೇಸ್ಟ್ ಮಾಡಿರ್ತೀವಿ ಅಟ್ಲೀಸ್ಟ್ ಒಂದ್ ಅರ್ಧ ತಾಸು 1 ತಾಸು ಮೊದಲೇ ಟೈಮ್ ವೇಸ್ಟ್ ಅಂದ್ರೆ ಪೇಷಂಟ್ ಇಲ್ಲಾರ್ದೇನೆ ಅಂದ್ರೆ ನಾವೇನು ಓಪನ್ ಮಾಡಿದಿರಾನೆ ಮೊದಲನೇ ಪ್ಲಾನಿಂಗ್ ಒಳಗಡೆ ಟೈಮ್ ಇನ್ವಾಲ್ವ್ ಸರ್ಜರಿ ಮಾಡುವಾಗ ಕ್ವಿಕ್ ಆಗ್ತದೆ ಅಂದ್ರೆ ನಾವು ಆಲ್ರೆಡಿ ಪ್ಲಾನ್ಡ್ ಇದೆ ಸೊ ಆದ್ರಿಂದ ಆಕ್ಚುಲಿ ಮೇನ್ ಇನ್ವೆಸ್ಟ್ಮೆಂಟ್ ಖರ್ಚು ಸರ್ ಇದು ರೋಬೋಟ್ ಏನ್ ಕಾಸ್ಟ್ ಇದೆ ಇದು ಆಲ್ಮೋಸ್ಟ್ ಇಟ್ ಈಸ್ ಕಮಿಂಗ್ ಅಪ್ ಟು 3 CR 3 ಕೋಟಿ ವೆಚ್ಚದ ರೋಬೋಟ್ ಅದ ಪೇಷಂಟಿಗೆ ಇದು ನಾರ್ಮಲ್ ಆಗಿ ಒಂದ್ 10 ರಿಂದ 15 ಸಾವಿರ ಬರ್ಡನ್ ಆಗಬಹುದು ಸಾಧ್ಯತೆ ಬಟ್ ಅದನ್ನ ನಾವು ನೆಗೋಷಿಯೇಟ್ ಯಾವ ಸರ್ ಹಾ ನಾರ್ಮಲ್ ಆಗಿ ಅಂದ್ರ ಅದ್ರ ವ್ಯತ್ಯಾಸಗಳಿದಾವೆ ಡಿಪೆಂಡಿಂಗ್ ಆನ್ ಇಂಪ್ಲಾಂಟ್ ಮೇಲೆ ಎಕ್ಸಾಂಪಲ್ ನಾ ಹೇಳ್ತೀನಿ ಸರ್ ಎಸ್ 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 ನಾ ಎಕ್ಸಾಂಪಲ್ ನಿಮ್ಗೆ ತಿಳಿಸ್ಬೇಕಂದ್ರೆ ಒಂದು ಮೊಣಕಾಲಿನ ಚಿಪ್ಪಿನ ಆಪರೇಷನ್ ಆಗ್ಬೇಕಾದ್ರೆ ರೆಗ್ಯುಲರ್ ಆಪರೇಷನ್ಗೂ ಇದಕ್ಕೂ ಒಂದ್ 15,000 ವ್ಯತ್ಯಾಸ ಬರಬಹುದು ಅಂದಾಜು 1,20,000 ತನ ನಾರ್ಮಲ್ ಆಪರೇಷನ್ ಇರ್ಬೇಕು 140 ಮಟ್ಟ ಬರ್ಬೋದು ಅದೇ ಮ್ಯಾನ್ಯುವಲಿ 120 ಮಟ್ಟ ಬರ್ತಿರುತ್ತೆ ರೋಬೋಟ್ ಒಳಗೂ 140 ಮಟ್ಟ ಅಂತ ಹೇಳಿ ನಾವು ಟಾರ್ಗೆಟ್ ಹಾಕೊಂಡಿದ್ದೀವಿ ಮಾಡಬಹುದು ಬಟ್ ಅದೇ ಅದಕ್ಕೆ ಅಂದ್ರೆ ಸದ್ಯಕ್ಕೆ ನಮ್ಗೆ ಅನುದಾನ ಏನ್ ಬರುತ್ತೆ ಸರ್ಕಾರಿ ಅನುದಾನ ಏನ್ ಬರುತ್ತೆ ಅದು ಇಷ್ಟೊಂದು ಕವರ್ ಆಗ್ಲಿಕ್ಕೆ ಕಷ್ಟ ಇದೆ ಅದಕ್ಕೆ ವಿಚಾರ ಮಾಡ್ಲಿಕ್ಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಮಹಾರಾಷ್ಟ್ರದ ಮೂಲದ ಸ್ವಾಮೀಜಿಯನ್ನು ಬಂಧಿಸುವಂತೆ ಒತ್ತಾಯಿಸಿ ಬಾಗಲಕೋಟೆಯಲ್ಲಿಂದು ಮುಸ್ಲಿಂ ಸಮಾಜದ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದರು. ಆಗಸ್ಟ್ 30 ಸಂಜೆ 4 ಗಂಟೆ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದ ಮುಸ್ಲಿಂ ಯೂನಿಟಿ ಸದಸ್ಯರು ಮುಸ್ಲಿಂ ಸಮಾಜದ ಬಾಂಧವರು ಮಹಾರಾಷ್ಟ್ರ ಮೂಲದ ರಾಮಗಿರಿ ಗುರು ನಾರಾಯಣಗಿರಿ ಮಹಾರಾಜರನ್ನು ಬಂಧಿಸಲು ಒತ್ತಾಯಿಸಿದರು. ಸ್ವಾಮೀಜಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಆಗಸ್ಟ್ 15ರಂದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಶಹಾ ಪಾಂಚಾಲೆ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರಾಮಗಿರಿ ಗುರು ನಾರಾಯಣಗಿರಿ ಮಹಾರಾಜ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಮಹಾರಾಷ್ಟ್ರ ಸರ್ಕಾರಕ್ಕೆ ಅವರನ್ನು ಬಂಧಿಸುವಂತೆ ಸೂಕ್ತ ನಿರ್ದೇಶನವನ್ನು ನೀಡುವಂತೆ ಮುಸ್ಲಿಂ ಸಮಾಜದ ಮುಖಂಡರು ಒತ್ತಾಯಿಸಿ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇನ್ನು ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. हम यहाँ से एक कदम हटने वाला नहीं है, इसलिए खामोशी से मेरी बात आप समाप्त फरमाए और मीडिया वाले खास तौर से मेरी बातों को रिकॉर्डिंग कर लीजिए. मीडिया वाले मेरी बातों का रिकॉर्डिंग कर लीजिए. शायर कहता है वो मर्द नहीं जो मर जाए हालात के खूनी मंजर से, वो मर्द नहीं जो डर जाए हालात के खूनी मंजर से. अरे जिस हाल में मरना मुश्किल है उस हाल में जीना मरती है. मेरे दोस्तों अजीज साथियों, शहर बागलकोट अंजुमन रिफाए आम बागलकोट की जानिब से वो मलऊन, वो शैतान, वो मरदूद जिन्होंने हमारे नबी करीम सल्लल्लाहु अलैहि वसल्लम की जाते अक़दस में गुस्ताखी की है, हम उन्हीं के लिए, उनके इंसाफ के लिए, हम मेरे आका के इंसाफ के लिए हम आप यहाँ जमा हुए हैं. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪುರಸಭೆ ಜೆಡಿಎಸ್ ತೆಕ್ಕೆಗೆ ಬಿದ್ದಿದ್ದು ಜೆಡಿಎಸ್ ಗೆಲುವು ಅಭಿವೃದ್ಧಿಗೆ ದಿಕ್ಸೂಚಿ ಎಂದು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಹನುಮಂತ ಮಾವಿನಮರದವರು ಹೇಳಿದ್ದಾರೆ. ಆಗಸ್ಟ್ 30 ಸಂಜೆ 5 ಗಂಟೆ ಜೆಡಿಎಸ್ ಪಕ್ಷದ ಸದಸ್ಯೆ ಜ್ಯೋತಿ ರಾಘವೇಂದ್ರ ಗೋವಿನಕೊಪ್ಪ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಇದು ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ದಿಕ್ಸೂಚಿಯಾಗಿದೆ. ಒಂದು ಇತಿಹಾಸ ನಿರ್ಮಾಣ ಮಾಡುವ ರೀತಿಯಲ್ಲಿ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ಪಟ್ಟಣದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಅಭಿವೃದ್ಧಿಗೆ ಒತ್ತು ಕೊಟ್ಟು ಕೆಲಸ ಮಾಡುತ್ತೇವೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹನುಮಂತ ಮಾವಿನಮರದವರು ಹೇಳಿದರು. ಜೆಡಿಎಸ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು,
ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವಂತೆ ಎರಡು ಪಕ್ಷದ ಹಿರಿಯರು ಸಲಹೆ ನೀಡಿದರು. ಅದರಂತೆ ನಾವು ನಾಮಪತ್ರ ಸಲ್ಲಿಸಿದ್ದು ಜ್ಯೋತಿ ಗೋವಿನಕೊಪ್ಪ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬಹಳಷ್ಟು ಖುಷಿ ತಂದಿದೆ ಅಂತ ಹೇಳಿದರು. ಪಟ್ಟಣದ ಸಮಸ್ಯೆ, ಅಭಿವೃದ್ಧಿ, ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಸದಸ್ಯರ ಮುಖಂಡರೊಂದಿಗೆ ಚರ್ಚೆಯನ್ನು ನಡೆಸಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಸದಸ್ಯರ ಸಹಕಾರದೊಂದಿಗೆ ಅಭಿವೃದ್ಧಿ ಕಾರ್ಯ ಮಾಡುತ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಒಂದು ಗುಳೇಗುಡದ ಅಭಿವೃದ್ಧಿ ವಿಚಾರವಾಗಿ ನೀವೆಲ್ಲರೂ ಕೂಡ್ಕೊಂಡು ಕೆಲಸ ಮಾಡಿ ಅಂತೇಳಿ ಏನು ಮಾರ್ಗದರ್ಶನ ಕೊಟ್ಟಿದ್ದು ಅವ್ರ ಮಾರ್ಗದರ್ಶನ ಇವತ್ತು ನಾಮಪತ್ರ ಸಲ್ಲಿಸಿದ್ವಿ. ಇವತ್ತು ನಮ್ಮ ಅಭ್ಯರ್ಥಿ ಅಧ್ಯಕ್ಷರಾಗಿ ನಮ್ಮ ಜ್ಯೋತಿ ಗೋವಿನಕೊಪ್ಪ ಅವರು ಅಧ್ಯಕ್ಷರಾಗಿ ಆಯ್ಕೆ ಇದ್ದು ಭಾಳಷ್ಟು ಸಂತೋಷ ಕೂಡ ಆಗಿದೆ ಅಂತ ನಿಮ್ಮೆಲ್ಲರಲ್ಲಿ ಹೇಳಿ ಕೂಡ ಬಯಸ್ತೇನೆ. ಇವತ್ತು ಗುಳೇದಗುಡ್ಡ ಪುರಸಭೆ ಅಭಿವೃದ್ಧಿ ವಿಚಾರ ಬಂದಾಗ, ಇಲ್ಲಿಯ ಸಮಸ್ಯೆಗಳ ವಿಚಾರ ಬಂದಾಗ ಏನು ಪಟ್ಟಣದ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ತೆಗೆದುಕೊಂಡು ನಮ್ಮ ಪಕ್ಷದ ಸದಸ್ಯರೇನಿದ್ದಾರೆ ಸದಸ್ಯರ ಜೊತೆ ಚರ್ಚೆ ಮಾಡಿ ನಮ್ಮ ಮುಖಂಡರು ಕಾರ್ಯಕರ್ತರ ಜೊತೆ ಅವರ ಸಲಹೆಯನ್ನು ತೆಗೆದುಕೊಂಡು ಮತ್ತು ಪಕ್ಷಾತೀತವಾಗಿ ಏನು ಉಳಿದ ಪಕ್ಷಗಳೇನಿದ್ದಾವೆ ಅವರೆಲ್ಲರ ಒಂದು ಸಲಹೆ ಸಹಕಾರದೊಂದಿಗೆ ಗುಳೇದಗುಡ್ಡದ ಒಂದು ಪಟ್ಟಣದ ಅಭಿವೃದ್ಧಿ ವಿಚಾರ ಬಂದಾಗ ಇವತ್ತೇನು JDS ಪಕ್ಷದ ಅಧ್ಯಕ್ಷ ಒಂದು ಅವಧಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡುವ ರೀತಿ ಒಳಗ ಪಟ್ಟಣದ ಅಭಿವೃದ್ಧಿಗೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹಿಡ್ಕೊಂಡು ಪಟ್ಟಣದ ಅಭಿವೃದ್ಧಿ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ಇತಿಹಾಸ ನಿರ್ಮಾಣ ಮಾಡೋ ಕೆಲಸ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಸದಸ್ಯರು ಎಲ್ಲರ ಜೊತೆ ಕೂಡಿ ಮಾಡ್ತಾರಂತೇಳಿ